ಪ್ರಗತಿಪರ ಹೋರಾಟಗಾರರು ಶಿವಮೊಗ್ಗ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಮ್ಮ ಸ್ಥಳೀಯ ಶಾಸಕರಾದಂತಹ 4 ವರ್ಷ ಕೆಳಗೆ ನೋಡಿರತಕ್ಕಂತಹ ಬಿಲ್ಡಿಂಗಿಗೂ ಈಗಿನ ಬಿಲ್ಡಿಂಗಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗಿನ ಬಿಲ್ಡಿಂಗಿಗೆ ಮೂಲಭೂತ ಸೌಕರ್ಯ ಎಲ್ಲ ವಿಧ ಸೌಕರ್ಯಗಳನ್ನು ಪ್ರಾಧಿಕಾರದಿಂದ ಒದಗಿಸಿಕೊಟ್ಟಿದ್ದೇವೆ. APMCಯಲ್ಲಿ ನಾಗರಿಕ ಸೌಲಭ್ಯದಿಂದ ವಂಚಿತವಾಗಿರುವ ಶಿವಮೊಗ್ಗದ ಕೊನೆಯ ಭಾಗದಲ್ಲಿ ಬರುವ ಡೆಡ್ ಎಂಡ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯವಸ್ಥೆ ರೈತರಿಗೆ ಅನುಕೂಲವಾಗಿರತಕ್ಕಂತಹ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಸಾರ್ವಜನಿಕರಿಗೆ ಹೆಂಗ್ ಮೋಸ ಮಾಡಿದರೋ ಅದೇ ತರ ರೈತರಿಗೂ ಮೋಸ ಮಾಡೋದಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಯಾವ ಕಾರಣಕ್ಕೂ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟ ಮಾರುಕಟ್ಟೆಗೆ ಅವರಿಗೆ ಆದ್ಯತೆ ಕೊಡಬೇಕು. ಅಲ್ಲಿ ಕಮರ್ಷಿಯಲ್ ಬರೋದ್ರಿಂದ ರೈತರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ, ರೈತರಿಗೆ ಮೋಸ ಮಾಡ್ದಂಗಾಗುತ್ತೆ. ದಯವಿಟ್ಟು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಕೃಷಿಗೆ ಸಂಬಂಧಪಟ್ಟ ಜಾಗ ಅವರಿಗೆ ಮಾಡಿಕೊಡ್ಬೇಕು. ಉದಾಹರಣೆ, ಈ ಹಿಂದೆ 3 ವರ್ಷ ಕೆಳಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮೊದಲನೇ ಮಾಡಿ ಇರಲಿಲ್ಲ, ಈಗ 2ನೇ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಲಿಫ್ಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎದುರು ಭಾಗದಲ್ಲಿ ಪಾರ್ಕ್ ಇದೆ, ಬಲಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಎಲ್ಲ ನಾಗರಿಕರಿಗೂ ಎಲ್ಲರಿಗೂ ಭದ್ರತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನ APMC ತಗೊಂಡು ಹೋಗಬಾರ್ದು ಅಂದ್ಕೊಂಡು ಈ ಜಿಲ್ಲಾಡಳಿತ ಮುಖಾಂತರ ನಾವು ಒಕ್ಕೂಟದಿಂದ ವಿರೋಧ ಮಾಡೋಕ್ಕೆ ಇಚ್ಛಾಪಡ್ತೀವಿ. ದಯವಿಟ್ಟು ಎಲ್ಲಿದೆಯೋ ಅಲ್ಲೇ ಉಳ್ಕೊಂಡು ಮೂಲ ಕಟ್ಟಡ ಆಗೋವರೆಗೂ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿ ನಮ್ಮದು ಒಂದು ಮನವಿ. ವಿನೋಬನಗರದ ಸೋಡಾ ಕಚೇರಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ತುಂಬ ಕಂಜೆಸ್ಟ್ ಆಗಿತ್ತು, ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಅದನ್ನು ಬೇರೆ ಸ್ಥಳಾಂತರ ಮಾಡಬೇಕು ಅಂತ ಸಾರ್ವಜನಿಕರ ಒತ್ತಾಯ, ರೈತರ ಒತ್ತಾಯ ಇತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲರೂ ಹೃದಯ ಭಾಗದಲ್ಲಿ ಇವತ್ತು ಅಲ್ಲೇನು 2-2.5 ಲಕ್ಷ ಬಾಡಿಗೆ ಕೊಡ್ತಾ ಇದ್ದಾರೆ. ಆ ಬಾಡಿಗೆಗೆ ನಮ್ಮ ಹೃದಯ ಭಾಗದಲ್ಲೇ ಸಿಗುತ್ತೆ. ಯಾವ್ದಾದ್ರು ಸೆಂಟ್ರಲ್ ಪ್ಲೇಸಲ್ಲಿ ಹೃದಯ ಭಾಗದಲ್ಲಿ ಇವತ್ತು ವಿಶಾಲವಾದಂಥ ಒಂದು ಕಚೇರಿಯನ್ನು ತೆರಿಬೇಕು. ಅಲ್ಲಿ ದುಬಾರಿ ಬಾಡಿಗೆ ಕೊಟ್ಟು ರೈತರಿಗೆ ತೊಂದರೆ ಆಗ್ತಕ್ಕಂಥ ಓಡಾಡಲಿಕ್ಕೆ ಅಲ್ಲಿ ಹೋಗ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಜಾಗದಲ್ಲಿ ಇವತ್ತು APMC ಮಾಡಿದ್ದಾರೆ. ಇವರಿಗೆ ಪತ್ರಕರ್ತರಿಗೆ ಹೊರಗಡೆ ಮಳಿಗೆ ಅವ್ರು 25,000, ಅವ್ರು ಹೊಟ್ಟೆಪಾಡು ನಡೆಸೋದೇ ಕಷ್ಟ. ಅದ್ರಾಗ 25,000 ಕೊಡಬೇಕು ಅಂತ ಅಂದರೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಸೋಟ್ ಬಿಲ್ಡಿಂಗ್ ಮಾಡಲಿ, ಇಲ್ಲ ಹೃದಯ ಭಾಗದಾಗ ಎಲ್ಲರೂ ಒಂದು ಒಳ್ಳೆ ಕಟ್ಟಡ ಮಾಡಲಿ, ಅಲ್ಲಿಗಂತೂ ಸ್ಥಳಾಂತರ ಮಾಡಬಾರ್ದು. ಇಲ್ಲ ಅಂದರೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನು ಸರ್ಕಾರಕ್ಕೆ ಕಲ್ಯಾಣದಲ್ಲಿ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು APMC ಆವರಣಕ್ಕೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥ ವಿಷಯವನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ APMC ಯಾರ್ಡಲ್ಲಿ ಜನಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ವೆಹಿಕಲ್ಗಳ ವ್ಯವಸ್ಥೆ ಇಲ್ಲ, ಮತ್ತು ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇರೋದ್ರಿಂದ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಈಗಿರ್ತಕ್ಕಂಥ ಹಾಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಕ್ಕಪಕ್ಕದಲ್ಲಿ ಸುಮಾರು 100 ಸ್ಟಾಂಪ್ ವೆಂಡರ್ಗಳು ಅವರ ಕಚೇರಿಗಳನ್ನು ಮಾಡಿಕೊಂಡು ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಳ್ತಿದ್ದಾರೆ. ಈಗ ಅಲ್ಲಿಂದ ಸಡನ್ನಾಗಿ ಅಲ್ಲಿ ಸ್ಥಳಾಂತರ ಮಾಡಿದ್ರೆ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಆಗೋದಿಲ್ಲ, ಮತ್ತು ಅಲ್ಲಿ ಹೆಚ್ಚಿನ ಬಾಡಿಗೆಯನ್ನು ಕೊಟ್ಟು ಅವರು ಮಳಿಗೆಗಳನ್ನು ಮಾಡಿಕೊಂಡು ಪತ್ರ ಬರಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಕುಟುಂಬಗಳ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಸ್ಥಳಾಂತರದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕು. ಒಂದು ವೇಳೆ ಸ್ಥಗಿತಗೊಳಿಸದೆ ಹೋದರೆ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಇದನ್ನು ವಿರೋಧ ಮಾಡಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ. ದುರಂತ ಅಂದರೆ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು, ಏನು ಸೂಡಾ ಆವರಣದಲ್ಲಿ ಇದೆ ಅಂತ ಕಚೇರಿಯನ್ನು ವಿನೋಬನಗರದ ಪೊಲೀಸ್ ಚೌಕಿ ಎದುರುಗಡೆ ಇರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಸೂಡಾ ಕಚೇರಿಯನ್ನು ಅವೈಜ್ಞಾನಿಕವಾಗಿ ಮತ್ತು ಜನರಿಗೆ ಉದ್ಯೋಗ ಇಲ್ಲದೆ ಇರತಕ್ಕಂಥ ಅನಾನುಕೂಲವಾಗಿರ್ತಕ್ಕಂಥ APMC ಯಾರ್ಡಿಗೆ ಜಿಲ್ಲಾಡಳಿತ ಬದಲಾವಣೆ ಮಾಡ್ತಾ ಇದೆ. ಇದು ಖಂಡನೀಯವಾದಂಥ ನಿಲುವು, ಖಂಡನೀಯವಾದಂಥ ಕ್ರಮ. APMC ಯಾರ್ಡಲ್ಲಿ ಸಿಟಿ ಬಸ್ಗಳಿಲ್ಲ, ಆಟೋ ಯದ್ವತ್ತದ್ದು ದುಡ್ಡು ಕೇಳ್ತಾರೆ, ಮತ್ತು ಯಾವುದೇ ರೀತಿಯಂಥ ಮೂಲಭೂತ ಸೌಲಭ್ಯಗಳಿಲ್ಲ. ಇಲ್ಲಿ ಈಗ ಹಾಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಚೇರಿ ಏನು ಸೂಡಾ ಕಾಂಪ್ಲೆಕ್ಸಲ್ಲಿದೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಇದರಿಂದ ಏನಾಗುತ್ತೆ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಸ್ತಿಯನ್ನು ಕೊಡ್ತಕ್ಕಂಥವ್ರು, ಮಾರಾಟ ಮಾಡ್ತಕ್ಕಂಥವರು ಅವರು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಹಾಗಾಗಿ ರಕ್ಷಣೆ ಇದೆ.
ಆದರೆ ಅಲ್ಲಿ APMC ಯಾರ್ಡಲ್ಲಿ ಅವ್ರಿಗೂ ಅಷ್ಟಿದೆ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಮತ್ತು ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಈ ನಿರ್ಧಾರವನ್ನು ಕೈಬಿಟ್ಟು ಈ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿಯೇ ಆ ಕಚೇರಿಯನ್ನು ಮುಂದುವರಿಸಬೇಕು ಅಂತ ನಾನು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರದ ಟ್ರಸ್ಟಿನ ಮುಖ್ಯಸ್ಥ ಕಲ್ಲೂರು ಮೇಘರಾಜ್ ಮತ್ತು ರೈತ ಸಂಘದ ಮುಖ್ಯಸ್ಥರಾದಂಥ ರಾಜ್ಯ ಮುಖಂಡರಾದಂಥ HR ಬಸವರಾಜಪ್ಪನವರು ಇದೆಲ್ಲ ನಾವು ಸ್ನೇಹಿತರು ಒತ್ತಾಯ ಮಾಡ್ತೀವಿ ಸರ್.